ಇವತ್ತೇನಪ್ಪ ಖುಷಿ ಅಂದ್ರೆ ಬಂದಾರ ಇವತ್ತ ಭಾಳಷ್ಟು ಜನ ಒಂದು 2-3 ಅವತ್ತು ಒಬ್ಬನೇ ಇದ್ನಲ್ಲ ಇವತ್ತು ಇಷ್ಟು ಮಂದಿ ಬಂದಿವಿ. ಇವತ್ತೇನಪ್ಪ ಅಂತಂತಂದ್ರೆ ಅವತ್ತು ಹಣ್ಣು ಕೊಟ್ಟಿವಿ ಅಂದ್ರೆ ನೀರು ಇರ್ಲಿಲ್ಲಲ್ಲ, ನೀರು ಸ್ವಲ್ಪ ತಗೊಂಡೋಗಿದ್ವಿ ಅವತ್ತು. ಅದಕ್ಕೆ ಇವತ್ತೇನು ಮಾಡೋಣ ಅಂತಂತಂದ್ರೆ ನೀರು ಹಾಕೋಣ ಅಂತಂದು ಅಲ್ಲಿ 2 ಕೊಡ ಕಾಣ್ತಾವಲ್ಲ, ಅವು 2 ಕೊಡ ಒಂದು ಅರ್ಧ ಡ್ರಮ್ ನೀರು ತುಂಬಿಸಮ್ಮ ಅಂತಂದು 2 ಕೊಡ ತಂದ್ವಿ. ಆಲ್ರೆಡಿ ನೀರು ತೊಗೊಂಬಂದಿವಿ ಅದ್ರಾಗ. ಇವಾಗ ಏನಿದ್ರ ಆಗ ಇಲ್ಲಿ ಒಂದು ಚೀಲ ಕಲ್ಲಂಗಡಿ ತಂದಿವಿ. ಇಷ್ಟೊಂದು ಜನ ನೋಡ್ಗ ಆಯ್ಸ್ ಹೆಂಗದ ಕಲ್ಲುಗಳು ಹಂಗೆ ಬರಾಕತ್ತಿ ಮೆಲ್ಲಕ. ಇಂದ ಅಣ್ಣಾರು ದಬ್ಬಾಕತ್ತಾರ. ಸ್ಲೋ ಸ್ಲೋ ಸ್ಲೋ. ಬಂದ್ರ ನೀರ್ ತಗೊಂಡ ನೋಡ್ರಿ ಏನ್ಲೇ ಕೈ ಮನೆ ಕೆಂಪು ಹೋಗಲ್ಲವು ಅಷ್ಟೇ. ಎಲ್ಲರೊಂದು ನಡ್ಕೊಂಡ್ ಬರಕೈತಿ. ಅಣ್ಣ ಸಾಕಾಗ್ಬಿಡದು. ಹಣ್ಣು ಕೊಟ್ಟಿದ್ದಕ್ಕೆ ಎಲ್ಲದಕ್ಕೂ ಗೊತ್ತಾಯ್ತು. ನಾವು ಬಂದಿದ ತಕ್ಷಣ ನೋಡ್ರಿ ಈಗ ಎಲ್ಲಷ್ಟು ಬಂದ್ಬಿಟ್ಟವ್. ಇನ್ನೂ ಬಂದೇ ಇಲ್ಲ ನೋಡ್ರಿ. ನಾವು ಇನ್ನೂ ಅರ್ಧ ಬಂದಿವಿ ಆಲ್ರೆಡಿ. ನಮ್ ಧ್ವನಿ ನಾವು ಬರೋದ್ ನೋಡಿಬಿಟ್ಟು ಎಲ್ಲಷ್ಟು ಬಂದ್ ಕುಂತ್ಬಿಟ್ಟಾವ. ಇಷ್ಟು ಸಾಕಲ್ಲ ಬರೀ. ಇಲ್ಲಿ ಗುಡ್ಡಕ್ಕ ಒಂದೇ ಸತಿ ಬಂದೀನಿ, ಜಾಸ್ತಿ ಏನು ಬಂದಿಲ್ಲ. ಬರೋದು ಒಂದ್ ಸತಿ ಬಂದೀನಿ, ಒಂದೇ ಸತಿ ಬಂದೀನಿ. ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಈ ಪ್ರಾಣಿಗಳಿಗೆ, ಈ ಕೋತಿಗಳಿಗೆ ಎಷ್ಟಾಗುತ್ತೋ ಅಷ್ಟು ಹಣ್ಣು ತಂದಾಕಿನಿ. ಬಟ್ ಅವ್ಕ್ರ ಪ್ರೀತಿ ಅಂತದ್ದು ಅಂತಂದ್ರೆ ನಾನು ಇನ್ನೂ ಅರ್ಧನೂ ಬಂದಿಲ್ಲ. ಆಲ್ರೆಡಿ ಎಷ್ಟು ಕೋತಿಗಳು ಬಂದವಪ್ಪ ಅಂದ್ರೆ ಇವತ್ತು ನಮ್ ಧ್ವನಿ ಕೇಳಿ ನಮ್ಮನ್ ನೋಡಿ ಇಷ್ಟು ಕೋತಿಗಳು ಮನ್ಸಿಗೆ ಎತ್ಬಿಟ್ಟಿವಿ ನಾವು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ಇಲ್ಲದೆ ನನ್ನ ಕೈಯಿಂದ ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವರು ಟ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇವರಿಂದೇ ತರಬೇಕಾದ್ರೆ ಕಾರಣ ಎಲ್ಲ. ಹಂಗಾಗಿ ಅವ್ರ ಮುಂದೆ ಟ್ಯಾಂಕ್ಸ್ ಹೇಳಲ್ಲ, ನಿಮ್ಗೂ ತೋರಿಸ್ತೀನಿ. ಅಲ್ಲಿ ನೋಡ್ರಿ ಕಾಣ್ಸಕತ್ತದ. ಅವಕ್ಕೆ ಗೊತ್ತಿಲ್ಲ ನಾನು ಹಿಂದೆ ಬಂದೀನಿ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡ್ರಿ ಎಷ್ಟು ಕುಂತಾವ ನೋಡ್ರಿ. ಆ ಕಡೆ ಮುಂದೆ ಕಡೆಯಿಂದ ಏನು ಕಾಣಿಸಲಾಗ್ಯದ, ಹಿಂದೆಗಡೆ ನೋಡ್ರಿ ಎಷ್ಟು ಕುಂತಾವ ಕೋತಿ. ನಿಮ್ಗೇನೋ ಒಂದು ತೋರಿಸ್ತೀನಿ ನೋಡ್ರಿ. ಕಾಣಿಸ್ತೈತಲ್ಲ? ಕಾಣಿಸ್ತೈತಿ ನೋಡಿ. ಅದು ಆ್ಯಕ್ಚುಲಿ ಇವತ್ತು ಹುಟ್ಟಿರ್ಬೋದು, ಇಲ್ಲ ನಿನ್ನೆ ಹುಟ್ಟಿರ್ಬೋದು ಮರಿ. ಕಾಣಿಸ್ತೈತಿ ನಿಮ್ಗೆ? ನಿನ್ನೆ ಹುಟ್ಟಿರ್ಬೋದು ಅನ್ಕೊಂತೀವಿ. ಎಷ್ಟು ಚಿಕ್ಕದೈತಂದ್ರೆ ಪಾಪ ಅದು ಬಿಸಿಲಲ್ಲಿ ಹೇಳಕ್ಕಾಗಲ್ಲ. ನೋಡಿತಾ ಕೋತಿಗಳೆಲ್ಲ ಬುರುಡೆ ಮೂಳೆ ಎಲ್ಲ ತೆಗಿಯಾಕ ನಮ್ಮ ತಮ್ಮ ಇದೇ ಆ ಡ್ರಮ್ ಕೋತಿ ಸತ್ತಿದ್ದೈತಲ್ಲ ಇದೆ. ಇದ್ರದ್ದು ಓಪನ್ ಆಗಿಬಿಟ್ಟದ, ಅದು ಒಳಗೆ ಇಳಿದು ಬಿಟ್ಟದ. ಅದು ಚಿಕ್ಕಂತೇವ ಡ್ರಮ್ ಎಲ್ಲ ಕ್ಲೀನ್ ಮಾಡಕತ್ತಿ. ಮನುಷ್ಯರಿಗೆ ನೀನ್ 100 ಸಹಾಯ ಮಾಡು, 100 ಅಲ್ಲ 1000 ಮಾಡು, ನಿನಗ್ ಒಳ್ಳೇದ್ ಬಯಸಲ್ಲ ಆಯ್ತಾ. ಅದೇ ಪ್ರಾಣಿ ಆಗ್ಲಿ ಪಕ್ಷಿ ಆಗ್ಲಿ, ಪ್ರತಿಯೊಂದು ಮೂಕು ಜನತೆಗೆ ನೀವು ಸಹಾಯ ಮಾಡಿದ್ರ ಅದು ನಿಮ್ಗ ಖಂಡಿತ ಪ್ರತಿಫಲ ಕೊಡುತ್ತೆ. ಅದು ಉದಾಹರಣೆ ಇವಾಗಲೇ ತೋರಿಸಿದ್ ಮಾಡಿ ಹಾಕಿದ ವಿಡಿಯೋ ಪೂರ್ತಿಯಾಗಿ ನೋಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ನಿಮ್ಗೆ ಗೊತ್ತಿರೋರಿಗೆ ಸ್ವಲ್ಪ ಶೇರ್ ಮಾಡ್ರಿ. ಗೊತ್ತಾಗ್ಬೇಕಲ್ಲ ಎಲ್ಲರಿಗೂ. ನನ್ನ ಥರನೇ ಇನ್ನೂ ಕೆಲವು ಮಂದಿ ಮಾಡ್ಬೇಕಲ್ಲ ಎಲ್ಲ ಕಡೆನೂ. ನಾನು ಒಂದು ಕಡೆ ಇಷ್ಟು ಮಾಡಾಕತ್ತೀನಿ. ಬಟ್ ನನ್ನ ಕಡೆಯಿಂದ ಸ್ಪ್ರೆಡ್ ಆಯಿತು ಅಂದರೆ ಎಲ್ಲರೂ ಪ್ರತಿಯೊಬ್ಬರು ನಮ್ಮನ್ನು ವಿಡಿಯೋ ನೋಡಿ ಇನ್ನೊಬ್ರು ಮಾಡಲಿ ಅಂತ ಅಲ್ವಾ. ಬಿಡ ಸಾಕು ಬಿಡ. ಏನು ಫಸ್ಟ್ ಬಾಯಿಗೆ ದೋಸೆ ಎಲ್ಲ ಹೋಗ್ಬಿಟ್ಟದ, ನೀರು ಬಸ್ಬಿಟ್ಟವ ಹೆಂಗ ಮುಖ. ಸರಿ ವಿಡಿಯೋ ಅಪ್ಲೋಡ್ ಮಾಡಿದಾಗ
ಭಾಳಷ್ಟು ಅಂದ್ರೆ ಭಾಳಷ್ಟು ರೆಸ್ಪಾನ್ಸ್ ಮಾಡಿರಿ, ಭಾಳಷ್ಟು ಮಂದಿ ಕಮೆಂಟ್ ಭೀ ಹಾಕಿರಿ. ಅಣ್ಣ ನೀವು ಮಾಡೋಣ ಚಲೋ ಕೆಲಸ ಮಾಡಕತ್ತಿ, ನಾವು ಸಪೋರ್ಟ್ ಮಾಡ್ತೀವಿ, ಅಣ್ಣ ಬ್ರೋ ನೀವು ಮಾಡಿರಿ ನಾವು ಸಪೋರ್ಟ್ ಮಾಡ್ತೀವಿ, ಆಲ್ ದ ಬೆಸ್ಟ್. ಅದು ಎಲ್ಲ ಭಾಳ ಮಂದಿ ಅಂದರೆ ಭಾಳ ಮಂದಿ ಸಪೋರ್ಟ್ ಮಾಡಕತ್ರಿ. ಕೆಲವು ಮಂದಿ ಫೋನ್ ಹಚ್ಚಿರಿ ಫ್ರೆಂಡ್ಸ್ ಎಲ್ಲ, ನಾನು ಬರ್ತೀನಿ, ನಿನ್ಗೆ ಏನು ಬೇಕು ಹೇಳು ನಾ ಕೊಡಿಸ್ತೀನಿ ಅಂತ ಕೆಲವು ಮಂದಿ ಅಣ್ಣವರು ಮೆಸೇಜ್ ಮಾಡ್ಯಾರ. ಇನ್ನು ಆನಂದ್ ಮುದೋಳ್ ಅಂತ ಅವ್ರ ಅಣ್ಣವರು ನಾನೇನು ಹೇಳಿಲ್ಲ, ಆಲ್ರೆಡಿ ನನಗೆ ಅಕೌಂಟಿಗೆ 2,000 ರೂಪಾಯಿ ಹಾಕ್ಯಾರ. ಅಣ್ಣ ಎಲ್ಲರೂ ನಮ್ಗೆ ಹಿಂಗೆ ಸಪೋರ್ಟ್ ಮಾಡಿರಿ. ನಂದೊಂದು ಯೂಟ್ಯೂಬ್ ಚಾನಲ್ ಐತಿ, ಅದ್ರೊಳಗೆ ಹೋದಂಗೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ, ಹೋಗಿ ನೋಡಿರಿ. ಆದಷ್ಟು ಸಪೋರ್ಟ್ ನನಗೆ ನಿಮ್ಮ ಸಪೋರ್ಟ್ ಅನ್ನೋಕ್ಕೇನೆ ನಾವು ಅಪ್ಲೋಡ್ ಮಾಡಿದ ವಿಡಿಯೋ ನೋಡಿರಿ, ಅದ್ರೊಳಗೆ ಕಮೆಂಟ್ ಹಾಕ್ರಿ, ಅಷ್ಟೇ ಸಾಕು. ನೀವು ಹಾಕೋ ಕಮೆಂಟು, ನೀವು ಮಾಡೋ ಫಾಲೋ ಒಂದು ನೋಡಿ ಗಾಯ್ಸ್, ನಾನು ಮಾಡ್ತಿರೋ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಂದೇನಪ್ಪ ಅಂತಂದ್ರೆ ಆದಷ್ಟು ನಮ್ಗೆ ಸಪೋರ್ಟ್ ಮಾಡ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ವಿಡಿಯೋ ಶೇರ್ ಮಾಡ್ರಿ, ಅವ್ರು ನೋಡ್ಲಿ, ನಮ್ಮ ಥರ ಇನ್ನೊಬ್ರು ಸಹಾಯ ಮಾಡ್ಲಿ. ಏನಂತೀರ?